ಸಬ್ಸ್ಕ್ರೈಬ್ ಮಾಡಿ ಅಲಿನೊಂದು ಕನ್ನಡ ಚಾನಲ್. ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ. ನಮಸ್ಕಾರ ಸ್ನೇಹಿತರೆ, ಅಲಿನೊಂದು ಕನ್ನಡ ಚಾನಲ್ಗೆ ತುಂಬ ಸ್ವಾಗತ. ನಾನು ನಿಮ್ಮ ಮಾಂತೇಶ್. ಸ್ನೇಹಿತರೆ, ಇವತ್ತು ನಾನು ಒಂದು ಅರ್ನಿಂಗ್ ವೆಬ್ಸೈಟನ್ನು ತಂದಿದ್ದೇನೆ. ಆನ್ಲೈನಲ್ಲಿ ಅರ್ನ್ ಮಾಡ್ಬೋದು, ನಾವು ಸ್ವಂತವಾಗಿ ಅರ್ನ್ ಮಾಡ್ಬೋದು. ಅದು ಕೂಡ ಆ್ಯಡ್ ನೋಡೋದ್ರ ಮೂಲಕ ಡೈಲಿ ಒಂದು 20 ಆ್ಯಡ್ ನೋಡಿದರೆ ಸಾಕು ಫ್ರೆಂಡ್ಸ್, ಅರ್ನ್ ಮಾಡ್ಬೋದು. ಮತ್ತು ಇನ್ನೊಂದು ರೀತಿಯಲ್ಲಿ ಕೂಡ ಅರ್ನ್ ಮಾಡ್ಬೋದು, ರೆಫರ್ ಮಾಡಿ ಕೂಡ ಅರ್ನ್ ಮಾಡ್ಬೋದು. ಅದೇ ಯಾವ ವೆಬ್ಸೈಟ್ ಅಂದರೆ ಸೋಷಲ್ ಆ್ಯಡ್ ವರ್ಲ್ಡ್ ಅಂತೇಳಿ. ಇದರ ಲಿಂಕನ್ನು ನಾನು ವಿಡಿಯೋದ ಕೆಳಗೆ ಕೊಟ್ಟಿರ್ತೇನೆ, ನೀವು ಅಲ್ಲಿಂದ ಬೇಕಾದರೂ ಹೋಗ್ಬೋದು. ಈಗ ನಮ್ಮ ಹತ್ರ ಒಂದು ಲಿಂಕ್ ಇದೆ, ಆ ಲಿಂಕಿಂದ ಜಾಯ್ನ್ ಆಗಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಅಂತೇಳಿ. ಈ ರೀತಿ ಕ್ಲಿಕ್ ಕೊಟ್ಟರೆ ಆಟೋಮೆಟಿಕ್ ನಿಮಗೆ ಸ್ಪಾನ್ಸರ್ ಐ ಡಿ ಹಾಕಬೇಕಂತಿಲ್ಲ, ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಕೆಳಗಡೆ ಬನ್ನಿ, ಇಲ್ಲಿ ಸ್ಪಾನ್ಸರ್ ಐ ಡಿ ಇದ್ದರೆ ಮಾತ್ರ ಜಾಯ್ನ್ ಆಗಲಿಕ್ಕೆ ಆಗೋದು ಫ್ರೆಂಡ್ಸ್. ನೋಡಿ, ಸ್ಪಾನ್ಸರ್ ಐ ಡಿ ಆಟೋಮೆಟಿಕ್ ಫಿಲ್ ಆಗಿದೆ, ಮತ್ತೆ ಹಾಕಬೇಕಂತಿಲ್ಲ. ನೀವು ಫುಲ್ ನೇಮನ್ನು ಎಂಟ್ರ್ ಮಾಡಬೇಕು. ಫಸ್ಟಿಗೆ ಎಂಟ್ರ್ ಮಾಡಿದ ಮೇಲೆ ಮೊಬೈಲ್ ನಂಬರ್ ನೆಕ್ಸ್ಟ್ ಕೊಡಬೇಕು. ಮತ್ತು ಅದರ ನೆಕ್ಸ್ಟ್ ಇಮೇಲ್ ಐ ಡಿ, ನಿಮ್ಮ ಒಂದು ಇಮೇಲ್ ಐ ಡಿಯನ್ನು ಇಲ್ಲಿ ಕೊಡಿ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ ಫ್ರೆಂಡ್ಸ್. ಲಾಸ್ಟಲ್ಲಿ ಇದರ ಅರ್ನಿಂಗ್ ಪ್ಲ್ಯಾನಿಂಗ್ ಬಗ್ಗೆ ತಿಳಿಸಿದ್ದೇನೆ ಲಾಸ್ಟಲ್ಲಿ. ಮತ್ತು ನೆಕ್ಸ್ಟ್ ಪಾಸ್ವರ್ಡ್, ನೀವು ಒಂದು ಪಾಸ್ವರ್ಡ್ ಈಸಿ ಆಗಿರೋ ಪಾಸ್ವರ್ಡನ್ನು ಎಂಟ್ರ್ ಮಾಡಿಲಿ. ಮತ್ತು ಅದರ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್, ಮತ್ತು ಅದನ್ನೇ ಪಾಸ್ವರ್ಡನ್ನು ಕೆಳಗೆ ಕೊಡಿ, ಎಂಟ್ರ್ ಮಾಡಿ ಕನ್ಫರ್ಮ್ ಪಾಸ್ವರ್ಡ್. ಎಂಟ್ರ್ ಮಾಡಿದ ಮೇಲೆ ಕೆಳಗಡೆ ಜೆಂಡರ್ ಮೇಲಾ ಫೀಮೇಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದೊಂದು. ಇಲ್ಲೇನಾದರೂ ಕೂಡ ಡೇಟ್ ಆಫ್ ಬರ್ತ್ ಏನಾದರೂ ರಾಂಗ್ ಆದರೂ ಕೂಡ ನೀವು ಲಾಗಿನ್ ಆದಮೇಲೆ ಚೇಂಜ್ ಮಾಡ್ಕೊಳ್ಬೋದು. ಡೇಟ್ ಆಫ್ ಬರ್ತು ಪಾಸ್ವರ್ಡನ್ನೆಲ್ಲ ಚೇಂಜ್ ಮಾಡ್ಬೋದು, ಆದರೂ ಕೂಡ ಕರೆಕ್ಟಾಗಿ ಕೊಡಿ. ಮತ್ತು ನಿಮ್ಮ ಒಂದು ಸಿಟಿ, ನಿಮ್ಮ ಒಂದು ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅದರ ಕೆಳಗೆ ಟರ್ಮ್ ಆ್ಯಂಡ್ ಕಂಡೀಷನ್ ಅಂತಿರುತ್ತೆ, ಅದರ ಟಿಕ್ ಮಾರ್ಕ್ ಇರುತ್ತೆ, ಅಲ್ಲಿ ರೈಟ್ ಕೊಡಿ. ರಿಜಿಸ್ಟರ್ ನಾವು ಅಂತ ಕೊಡಿ. ಕೊಟ್ಟಮೇಲೆ ನಿಮಗೊಂದು OTP ಬರುತ್ತೆ. ನಮಗೆ ಪಾಸ್ವರ್ಡ್ ರಾಂಗ್ ಆಯಿತು ನೋಡಿ, ಪಾಸ್ವರ್ಡ್ ರಾಂಗ್ ಆಯಿತು. ಪಾಸ್ವರ್ಡನ್ನು ಚೇಂಜ್ ಮಾಡ್ತೀನಿ. ಈಸಿಯಾಗಿರುವ ಒಂದು ಪಾಸ್ವರ್ಡ್ ಕೊಡಬೇಕು. ನಿಮಗೆ ಎಷ್ಟು ಈಸಿ ಅನಿಸುತ್ತೆ ನೋಡಿ ಹಾಗೆ ಕೊಡಿ. ಕೊಟ್ಟಮೇಲೆ ರಿಜಿಸ್ಟರ್ ನಾವು ಮೇಲೆ ಕ್ಲಿಕ್ ಕೊಡಿ. ಕೊಟ್ಟಮೇಲೆ ನೀವು ಎಂಟ್ರ್ ಮಾಡಿದ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ನೋಡಿ, ಇಲ್ಲಿ ಕಾಣಿಸಿದ್ರು ಕಾಲಮ್, ಆ ಕಾಲಮಲ್ಲಿ ಬಂದಿರೋ OTPಯನ್ನು ಎಂಟ್ರ್ ಮಾಡಿದ ಮೇಲೆ ನೀವು ಮತ್ತೆ ಲಾಗಿನ್ ಆಗ್ಬೋದು. ಮತ್ತೇನು ಫ್ರೆಂಡ್ಸ್ ಅಂದರೆ, ಇದರಲ್ಲಿ ಲಾಗಿನ್ ಆದ ತಕ್ಷಣ ನಿಮಗೆ ಶೇರ್ ಮಾಡಲಿಕ್ಕಾಗಲ್ಲ, ನಿಮ್ಮ ರೆಫರಲ್ ಲಿಂಕ್ ಸಿಗಲ್ಲ. ನೀವು 7 ಟಾಸ್ಕ್ ಕೊಟ್ಟಿರ್ತಾರೆ, ಆ 7 ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು. ನೋಡೋಣ ಅದು ಯಾವ ರೀತಿ ಅಂತೇಳಿ. ನಾನೀಗ ಇನ್ನೊಂದು ಬ್ರೌಸರಲ್ಲಿ ಓಪನ್ ಮಾಡಿ ತೋರಿಸ್ತೀನಿ, ಅದು 7 ಟಾಸ್ಕನ್ನು ಕೂಡ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂಥೇಳಿ. ನಾನೊಂದು ಫೈರ್ಫಾಕ್ಸ್ ಅಂತ ಬ್ರೌಸರಲ್ಲಿ ಓಪನ್ ಮಾಡ್ತೀನಿ. ಓಪನ್ ಮಾಡಿ ಇಲ್ಲಿ ಸೋಷಿಯಲ್ ಆ್ಯಡ್ ವರ್ಲ್ಡ್ ಅಂತೇಳಿ ಟೈಪ್ ಕೊಟ್ಟು ಸರ್ಚ್ ಕೊಡ್ತೀನಿ. ಈಗ ಆಲ್ರೆಡಿ ನಂದು ಅಕೌಂಟ್ ಕ್ರಿಯೇಟ್ ಆಯಿತು. ಈಗ ಡೈರೆಕ್ಟಾಗಿ ಲಾಗಿನ್ ಆಗ್ತೀನಿ ನೋಡಿ ಫ್ರೆಂಡ್ಸ್. ನೀವು ಯೂಸರ್ ನೇಮ್ ಅವ್ರ ಪಾಸ್ವರ್ಡ್ ಅಂತಿರುತ್ತೆ, ಅಲ್ಲಿ ಯೂಸರ್ ನೇಮ್ ನಿಮ್ಮ ಮೊಬೈಲ್ ನಂಬರ್, ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಿರ್ತೀರಲ್ಲ ಅದೇ ಪಾಸ್ವರ್ಡ್. ಅಲ್ಲಿ ಮೇಲುಗಡೆ ಲಾಗಿನ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಕೊಡೋಣ. ಕೊಟ್ಟು ಯೂಸರ್ ಐ ಡಿ ಅಂದರೆ ಮೊಬೈಲ್ ನಂಬರನ್ನು ಎಂಟ್ರ್ ಮಾಡಿ. ಮತ್ತು ಕೆಳಗಡೆ ಪಾಸ್ವರ್ಡ್ ಅಂತದ್ದು ಇರುತ್ತೆ,
ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ರಲ್ಲ ಅದೇ ಪಾಸ್ವರ್ಡ್ ಇಲ್ಲಿ ಎಂಟ್ರ್ ಮಾಡಿ ಲಾಗಿನ್ ಅಂತ ಕೊಡಿ. ನೆವರ್ ಕೊಡೋಣ. ನೋಡಿ ಫ್ರೆಂಡ್ಸ್, ಲಾಗಿನ್ ಆಯಿತು. ಆದರೆ ನಿಮಗೆ ಇಲ್ಲಿ ಡ್ಯಾಶ್ಬೋರ್ಡ್ ಕಾಣಲ್ಲ. ಫಸ್ಟ್ ನೀವು ಒಂದು 7 ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ಒಂದು ಲೈಕ್ ಕೊಡಬೇಕಾಗುತ್ತೆ. ನೀವು ಫೇಸ್ಬುಕ್ ಪೇಜಿಗೆ, ಅವರ ಫೇಸ್ಬುಕ್ ಪೇಜಿಗೆ ಲೈಕ್ ಕೊಡಬೇಕಾಗುತ್ತೆ. ಲೈಕ್ ಮೇಲೆ ಕ್ಲಿಕ್ ಕೊಡಿ. ನೀವು ಇಲ್ಲಿ ಲಾಗಿನ್ ಆದರೂ ಕೂಡ ನಡೆಯುತ್ತೆ, ಆಗದಿದ್ರೂ ಆಗುತ್ತೆ. ಈಗ ಬ್ಯಾಕ್ ಬಂದುಬಿಡಿ ಅಷ್ಟೇ. ನಾನು ಹೀಗಾಗಿ ಬ್ಯಾಕ್ ಬರ್ತೀನಿ ನೋಡಿ, ಲಾಗಿನ್ ಆಗಲ್ಲ. ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡ್ತೀನಿ. ಕೊಟ್ಟ ಮೇಲೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ತೋರಿಸ್ತಾರೆ. ಸಬ್ಸ್ಕ್ರೈಬ್ ಮೇಲೆ ಬಟನ್ ಯೂಟ್ಯೂಬ್ ಮೇಲೆ ಕ್ಲಿಕ್ ಕೊಡಿ. ನಿಮ್ಮ ಇಮೇಲ್ ಐ ಡಿ ಕೇಳುತ್ತೆ, ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ. ನಾನು ಬ್ಯಾಕ್ ಬರ್ತೀನಿ. ಮತ್ತು ನೆಕ್ಸ್ಟ್ ಹೋಗ್ತೀನಿ. ಮತ್ತು ಫ್ಲಿಪ್ಕಾರ್ಟ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅಂತ ತೋರಿಸುತ್ತೆ, ಅದರ ಮೇಲೆ ಕ್ಲಿಕ್ ಕೊಡಿ. ಮತ್ತು ಬ್ಯಾಕ್ ಬನ್ನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ಮತ್ತು ಕೆಳಗಡೆ ಬನ್ನಿ. B2R ಆ್ಯಪ್ ಡೌನ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ. ನಾನು ಈಗ ಮಾಡಲ್ಲ, ಬ್ಯಾಕ್ ಬರ್ತೀನಿ. ನೆಕ್ಸ್ಟ್ ಮೇಲೆ ಕೊಡ್ತೇನೆ. ಇಲ್ಲಿ ಒಂದು ಆ್ಯಡ್ ಮೇಲೆ ಕ್ಲಿಕ್ ಮಾಡಲಿಕ್ಕೆ ಹೇಳುತ್ತೆ, ಕ್ಲಿಕ್ ಮಾಡ್ತೇನೆ. ಮತ್ತು ಬ್ಯಾಕ್ ಬರ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡ್ತೀನಿ. ಮತ್ತು ಇಲ್ಲಿ ಒಂದು ರಿಜಿಸ್ಟರ್ ಆಗಲಿಕ್ಕೆ ಹೇಳುತ್ತೆ, ಡೀಲ್ ಟು ವಿನ್ ಅಂತೇಳಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟು ಮತ್ತೆ ಬ್ಯಾಕ್ ಬರ್ತೀನಿ. ರಿಜಿಸ್ಟರ್ ಮಾಡಲ್ಲ, ಹಾಗೆಯೇ ಬ್ಯಾಕ್ ಬರ್ತೀನಿ. ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡ್ತೀನಿ. ಮತ್ತೊಂದು ವೆಬ್ಸೈಟ್ ಬಂತು, ಸೋಷಿಯಲ್ ಟ್ಯೂಬ್ ಅಂತೇಳಿ. ಅದರಲ್ಲಿ ರಿಜಿಸ್ಟರ್ ಅಂತ ಕೊಡ್ತೀನಿ. ಮತ್ತೆ ಬ್ಯಾಕ್ ಬರ್ತೀನಿ. ಇದೇ ರೀತಿಯಾಗಿ ನಾನು ಎಲ್ಲದಕ್ಕೆ ಕ್ಲಿಕ್ ಕೊಟ್ಟು ಮತ್ತೆ ಬ್ಯಾಕ್ ಬಂದಿದ್ದೇನೆ, ಯಾವುದೇ ರಿಜಿಸ್ಟರ್ ಆಗಿಲ್ಲ. ಮತ್ತು ಲಾಸ್ಟಿಗೆ ಫಿನಿಶ್ ಅಂತ ಕೊಡ್ತೇನೆ. ಕೆಳಗಡೆ ಬನ್ನಿ, ಎಸ್ ಅಂತ ಕೊಟ್ಟು ಕನ್ಫರ್ಮ್ ಅಂತ ಕೊಡಿ. ನಿಮ್ಮ 7 ಟಾಸ್ಕ್ಗಳು ಕಂಪ್ಲೀಟ್ ಆಗುತ್ತೆ. ನೋಡಿ, ನನ್ನದೊಂದು ಕಂಪ್ಲೀಟ್ ಆಯಿತು ಟಾಸ್ಕ್. ಈಗ ನೀವು ಆ್ಯಡ್ ವ್ಯೂ ಮಾಡೋದ್ರ ಮೂಲಕ ಅರ್ನ್ ಮಾಡ್ಬೋದು. ಇದರಲ್ಲಿ ನೀವು ಪಾಪಪ್ ಅಲೋ ಮಾಡಬೇಕಾಗುತ್ತೆ. ಫಸ್ಟಿಗೆ ನಿಮ್ಮ ಬ್ರೌಸರ್ಗೆ ಹೋಗಿಬಿಟ್ಟು ಸೆಟ್ಟಿಂಗಲ್ಲಿರುತ್ತೆ, ಪಾಪಪ್ ಬ್ಲಾಕ್ಡ್ ಆಗಿರುತ್ತೆ, ಅದನ್ನು ಅಲೋ ಮಾಡಿದ ಮೇಲೆ ಅರ್ನ್ ಮಾಡ್ಬೋದು. ಈಗ ನೋಡಿ, ಡ್ಯಾಶ್ ಬೋರ್ಡಲ್ಲಿ ಬಂತು ನೋಡಿ, 2 ಡೇ ಆ್ಯಡ್ಸ್ ಸ್ಟೇಟಸ್ ಪೆಂಡಿಂಗ್ ಇದೆ ನೋಡ್ಬೋದು. ಇಲ್ಲೆಲ್ಲ ನಮ್ಮ ಈ ಟೋಟಲ್ ಟೀಮ್ ಅಂತಿದೆ. ಮತ್ತು ನೋಡಿ, ನಮ್ಮ ಟೋಟಲ್ ಅರ್ನಿಂಗ್ $0.5 ಆಗಿದೆ ಈಗ. ಅಂದರೆ ಅರ್ನಿಂಗ್ ಬೋನಸ್ ನಮ್ಮದು ಈಗ ಲಿಂಕಿಂದ ಜಾಯ್ನ್ ಆಗಿದ್ದೇನಲ್ಲ, ಅದು ಆ ಬೋನಸ್ $0.5 ಸಿಕ್ಕಿದೆ. ಮತ್ತು ಪ್ರೊಫೈಲ್ಗೆ ಹೋಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೀವು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಳ್ಬೋದು, ಜೆಂಡರ್ಸ್ ಎಲ್ಲ ಚೇಂಜ್ ಮಾಡ್ಬೋದು, ಮತ್ತು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಬೋದು. ಕಾಂಟ್ಯಾಕ್ಟಿಗೆ ಬಂದರೆ ನಿಮ್ಮ ಅಡ್ರೆಸ್ಸನ್ನೆಲ್ಲ ಎಂಟ್ರ್ ಮಾಡ್ಬೋದು. ಮತ್ತು ಲಾಸ್ಟ್ ಬ್ಯಾಂಕ್ ಇಂಪೋ ಅಂತ ಇರುತ್ತೆ, ಅಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನೆಲ್ಲ ಫಿಲ್ ಮಾಡಿ ಸೇವ್ ಮಾಡಿ. ಈಗ ನಾನು ಅದು ಫಿಲ್ ಮಾಡಲ್ಲ. ಮತ್ತು ಮೈ ಟೀಮಿಗೆ ಹೋಗ್ತೇನೆ. ಇಲ್ಲಿ ನಿಮ್ಮ ಲಿಂಕಿಂದ ಯಾರೆಲ್ಲ ಜಾಯ್ನ್ ಆಗಿರ್ತಾರೆ ನೋಡಿ ಫ್ರೆಂಡ್ಸ್, ಅವರ ಲಿಸ್ಟ್ ಇಲ್ಲಿ ಬಂದಿರುತ್ತೆ. 7 ಲೆವೆಲ್ ಇದೆ ಇದರಲ್ಲಿ. ಫಸ್ಟ್ ಲೆವೆಲ್ನಲ್ಲಿ ನೋಡ್ಕೊಳ್ಬೋದು ಎಷ್ಟು ಜನ ಜಾಯ್ನ್ ಆಗಿದ್ದಾರೆ, ಸ್ಪಾನ್ಸರ್ ಐಡಿ ಯಾವುದು, ಡೇಟು ಎಲ್ಲ ನೋಡ್ಕೊಳ್ಬೋದು. ನನ್ನಿಂದ ಯಾರೂ ಕೂಡ ಜಾಯ್ನ್ ಆಗಿಲ್ಲ ಈಗ. ಮತ್ತು ಮೈ ಆ್ಯಡ್ಸಿಗೆ ಹೋಗ್ತೀನಿ. ಈಗ ಇಲ್ಲಿ 20 ಆ್ಯಡ್ಸ್ಗಳಿರುತ್ತೆ. ನೀವು 20 ಆ್ಯಡ್ಸ್ಗಳನ್ನು ವ್ಯೂ ಮಾಡಬೇಕು. ವ್ಯೂ ಮಾಡಿದರೆ ನಿಮಗೆ $0.15 ಸಿಗುತ್ತೆ. ಡೈಲಿ 20 ಆ್ಯಡ್ಸ್ ಬರುತ್ತೆ. 20 ಆ್ಯಡ್ಸ್ ನೋಡಿದರೆ $0.15 ಸಿಗುತ್ತೆ. ಮತ್ತು ಮೈ ವಾಲೆಟ್ ಅಂತ ಹೋಗ್ತೀನಿ. ಅಲ್ಲಿ ನೋಡ್ಬೋದು ನ್ಯೂ ಅಕೌಂಟ್ ಓಪನ್ಡ್ ಅಂತೇಳಿ ಬಂದಿದೆ. ಇಲ್ಲಿ ಅದಕ್ಕೆ ಎಷ್ಟು ಕೊಟ್ಟಿದ್ದಾರೆ ನೋಡಿ, $0.5 ಕೊಟ್ಟಿದ್ದಾರೆ. ನೀವು ಕೂಡ ನನ್ನ ಲಿಂಕಿಂದ ಡೌನ್ಲೋಡ್ ರಿಜಿಸ್ಟರ್ ಆದರೆ ನಿಮಗೆ $0.5 ಸಿಗುತ್ತೆ. ಇಲ್ಲಾಂದರೆ ಏನು ಕೂಡ ಸಿಗಲ್ಲ ಫ್ರೆಂಡ್ಸ್. ಮತ್ತು ಮೈ ಆ್ಯಡ್ಸಿಗೆ ಹೋಗ್ತೀನಿ. ಇಲ್ಲಿ ವ್ಯೂ ಮಾಡಿ ತೋರಿಸಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಅಂತ ಹೇಳ್ಬಿಟ್ಟು. ವ್ಯೂ ಅಂತ ಮೇಲೆ ಕ್ಲಿಕ್ ಕೊಡಿ. ಈ ರೀತಿ ಓಪನ್ ಆಗುತ್ತೆ ಒಂದು ವೆಬ್ಸೈಟ್. ಮತ್ತು ಬ್ಯಾಕ್ ಬನ್ನಿ, ಆಗನೇ ಸೀನ್ ಅಂತ ಬರುತ್ತೆ. ಇದೇ ರೀತಿಯಾಗಿ 20 ಕೂಡ ನೀವು ವ್ಯೂ ಮಾಡಿ ನೋಡಿ. ನಾನೀಗ
ಸ್ವಲ್ಪ ವೀಡಿಯೋನ ಮುಂದುವರಿಸಿ ತೋರಿಸ್ತೀನಿ. 20 ಕೂಡ ಕಂಪ್ಲೀಟ್ ಮಾಡಿ ಮತ್ತು ಎಷ್ಟು ಅರ್ನಿಂಗ್ ಆಯಿತು ಅಂತ ಕೂಡ ತೋರಿಸ್ತೀನಿ. ಈಗ ನೋಡ್ಬೋದು 19ನೇ ಆ್ಯಡಿಗೆ ಕ್ಲಿಕ್ ಕೊಡ್ತಾಯಿದ್ದೀನಿ. ಕ್ಲಿಕ್ ಕೊಟ್ಟೆ ಆ್ಯಡ್ ಶೋ ಆಗುತ್ತೆ. ಈಗ ಶೋ ಆಯಿತು. ಬ್ಯಾಕ್ ಬರ್ತೀನಿ ಮತ್ತು 20ನೇ ಆ್ಯಡಿಗೆ ಕ್ಲಿಕ್ ಕೊಡ್ತೀನಿ. ಈಗ ಕ್ಲಿಕ್ ಕೊಡ್ತೀನಿ ಮತ್ತು ಬ್ಯಾಕ್ ಬರ್ತೀನಿ. ನನ್ನ ಎಲ್ಲ ಆ್ಯಡ್ಗಳು ಸೀನ್ ಅಂತ ಬಂದಿದೆ. ಈಗ ನಾನು ಡ್ಯಾಶ್ ಬೋರ್ಡಿಗೆ ಹೋಗಿ ನಿಮಗೆ ಅರ್ನಿಂಗನ್ನು ತೋರಿಸ್ತೀನಿ. ಈಗ ಡ್ಯಾಶ್ ಬೋರ್ಡ್ ಇಲ್ಲಿ ಬಂದು ಕೆಳಗಡೆ ಬಂದರೆ ಆಗ ಟುಡೇ ಆ್ಯಡ್ ಸ್ಟೇಟಸ್ ಪೆಂಡಿಂಗ್ ಇತ್ತು, ಈಗ ಸೀನ್ ಅಂತ ಬಂದಿದೆ. ಮತ್ತು ಕೆಳಗಡೆ ಬಂದರೆ ನೋಡ್ಬೋದು ನನ್ನ ಟೋಟಲ್ ಅರ್ನಿಂಗ್ $0.65 ಆಗಿದೆ. ಸ್ಟಾರ್ಟಿಂಗ್ $0.5 ಇತ್ತು, ಈಗ ಪ್ಲಸ್ $0.15 ಆ್ಯಡ್ ಆಗಿದೆ. ಮತ್ತು ಇದಲ್ಲದೆ ನೀವು ವಾಟ್ಸಪ್ಪಲ್ಲಿ ಕೂಡ ಶೇರ್ ಮಾಡಿ ಅರ್ನ್ ಮಾಡ್ಬೋದು. ಅದು ಯಾವ ರೀತಿ ಅಂದರೆ ಸೆಂಡ್ ಆನ್ ವಾಟ್ಸಪ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಸೆಂಡ್ ಆನ್ ಇಂಡಿಯನ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಕೊಡಿ. ಮತ್ತು ವಾಟ್ಸಪ್ಪಲ್ಲಿ ನೀವು ನಿಮ್ಮ ಈ ಲಿಂಕನ್ನು ಶೇರ್ ಮಾಡಿ ಮತ್ತು ಅರ್ನ್ ಮಾಡ್ಬೋದು. ನೋಡಿ ಈ ರೀತಿ ಸೆಂಡ್ ಮಾಡ್ಬೋದು, ಅರ್ನ್ ಮಾಡ್ಬೋದು. ಮತ್ತು ಇದರ ಒಂದು ಪ್ಲ್ಯಾನಿಂಗನ್ನು ಹೇಳ್ತೀನಿ ಯಾವ ರೀತಿ ಅಂತೇಳಿ. ನೋಡ್ಬೋದು ಇದು ಸೋಷಿಯಲ್ ಆ್ಯಡ್ ವರ್ಲ್ಡ್ ಪ್ಲ್ಯಾನಿಂಗ್. ಇದರಲ್ಲಿ ನೀವು ರೆಫರಲ್ ಲಿಂಕಿಂದ ಜಾಯ್ನ್ ಆದರೆ ನಿಮಗೆ $0.5 ಕೊಡ್ತಾರೆ, ಅಂದರೆ $30 ಕೊಡ್ತಾರೆ. ಮತ್ತು ನಿಮ್ಮಿಂದ 10 ಜನ ಜಾಯ್ನ್ ಆದರೆ ನಿಮಗೆ $1 ಕೊಡ್ತಾರೆ, ಅಂದರೆ $60. ಮತ್ತು ನಿಮ್ಮಿಂದ ಜಾಯ್ನ್ ಆಗಿರ್ತಾರಲ್ಲ 10 ಜನ, ಅವರು ಮತ್ತು 10 ಜನ ಕೂಡ 10 ಜನ ಅಂದರೆ 100, 10 × 10 100 ಜನರನ್ನು ಜಾಯ್ನ್ ಮಾಡಿದರೆ ನಿಮಗೆ $7 ಕೊಡ್ತಾರೆ, $420. ಹೀಗೆ ನೋಡಿ ಕೆಳಗಡೆ ನೋಡಿ, ಹಾಗೆ ಲೆವೆಲ್ 7ರವರೆಗೆ ಲೆವೆಲ್ ಇದೆ. ಮತ್ತು ಕೆಳಗಡೆ ನೀವು ಫಸ್ಟ್ ಲೆವೆಲಲ್ಲಿ ನೀವು 10 ಜನ ಜಾಯ್ನ್ ಮಾಡಿಸಿದ್ರಲ್ಲ, ಆ 10 ಜನ ಕೂಡ 20 ಆ್ಯಡ್ಸ್ಗಳನ್ನು ವ್ಯೂ ಮಾಡಿದರೆ ನಿಮಗೆ $0.07 ಕೊಡ್ತಾರೆ ನಿಮಗೆ. ಮತ್ತು ಸೆಕೆಂಡ್ ಲೆವೆಲಲ್ಲಿ ಆ 10 ಜನ ಮತ್ತು 10 ಜನನನ್ನು ಜಾಯ್ನ್ ಮಾಡಿಸಿರ್ತಾರಲ್ಲ, 10 × 10 100, ಆ 100 ಜನ ಕೂಡ ಆ್ಯಡ್ ವ್ಯೂ ಮಾಡಿದರೆ ನಿಮಗೆ $0.02 ಕೊಡ್ತಾರೆ. ಈ ರೀತಿಯಲ್ಲಿ ಅರ್ನಿಂಗ್ ಪ್ಲ್ಯಾನಿಂಗ್ ಇದೆ ಫ್ರೆಂಡ್ಸ್. ನೋಡ್ಬೋದು, ನೀವು ಕೂಡ ಜಾಯ್ನ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.